ಹಾಯ್ ಹಲೋ ಎಲ್ಲರಿಗೂ ಶುಭ ಮಧ್ಯಾಹ್ನ. ಈಗ ನಾವಿದ್ದೀವಿ ನಮ್ಮ ಅಕ್ಕ ಅವ್ರ ಮನೇಲಿ. ಏನಪ್ಪ ಪ್ರಿಪ್ರೇಷನ್ ಅಂತ ಅಂದರೆ, ಇವತ್ತು ನಮ್ಮ ಭಾವ ಅವ್ರದ್ದು ಬರ್ತ್ಡೇ. ಸೊ ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಏನೇನು ಮಾಡ್ತಾಯಿದ್ದೀವಿ ನೋಡೋಣ. ಇವತ್ತು ನೈಟ್ ಊಟಕ್ಕೆ ಏನೇನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ಬರ್ತ್ಡೇ ಸೆಲೆಬ್ರೇಷನಿಗೆ ನಾವು ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಭಾವ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರೊಳಗೆ ಅಡುಗೆ ಮಾಡಿ ನಾವು ಸ್ವಲ್ಪ ಹೊರಗೆ ಹೋಗಬೇಕು. ಏನೇನು ಅಡುಗೆ ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ವನಿತವ್ರೆ, ಏನೇನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಬೇಳೆ ದಾಲು, ರಸಮ್ಮು, ಓಕೆ, ಪಾಯಸ, ಬಜ್ಜಿ. ಇಷ್ಟೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಖುಷಿ ಮೇಡಮ್ಮು, ಕಾವ್ಯ ಅವರು. ಖುಷಿ ಅವರೇ ಹಾಯ್ ಹಾಯ್ ಹಾಯ್. ಹಾಯ್ ನೋಡಿ ಎಲ್ಲರಿಗೂ ಹಾಯ್. ಕಾವ್ಯ ಅವರು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಬರ್ತ್ಡೇ ಸೆಲೆಬ್ರೇಷನಿಗೆ? ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ನಾವು ಮಾಡ್ತಾ ಇರೋದು. ಅದಕ್ಕೆ ನಾವು ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಖುಷಿ ಅವರು ನಮ್ಮ ಬಿಡ್ತಾ ಇಲ್ಲ, ಅದಕ್ಕೆ ನಾವು ಎತ್ಕೊಂಡಿದ್ದೀವಿ. ವನಿತಾ ಅವರು ಅಡುಗೆ ಸ್ಪೆಷಲಿಸ್ಟು ಮಾಡ್ತಾ ಇದ್ದಾರೆ. ಅವರು ಭದ್ರಾವತಿಯಿಂದ ಬಂದು ಇವಾಗ ನೈಟ್ ಡಿನ್ನರ್ಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ. ಜೂಜನ್ ಕರಿ. ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಹೊರಗೆ ಬಂದಿದ್ವಿ. ಬ್ಯಾಂಗ್ಳೂರಲ್ಲಿ ಏನಪ್ಪ ಬೇಜಾರು ಅಂತ ಅಂದರೆ ಒಂದು ಟ್ರಾಫಿಕ್ಕು. ಈ ಟ್ರಾಫಿಕ್ ದಾಟಿ ಬರೋದು ಸ್ವಲ್ಪ ಲೇಟೇ ಆಯಿತು. ಅಷ್ಟೊತ್ತಿಗೆ ಖುಷಿ ಮಲ್ಕೊಬಿಟ್ಟಿದ್ಲು. ನಾವು ಎಲ್ಲ ಭಾವ ಅವರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ನಮ್ಮ ಅಕ್ಕ ಹೇಳಿದ್ಲು. ಸೊ ಬಂದ್ವಿ, ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೇನೋ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಕಾವ್ಯ, ನಾನೇ ಕೇಕ್ ಮಾಡ್ತೀನಿ ಇವತ್ತು ಸ್ಪೆಷಲಾಗಿ ಅವರಿಗೆ, ಅದನ್ನೇ ಕಟ್ ಮಾಡಿಸೋಣ ಅಂತ ಅಂದ್ಲು. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಬೇಕು ಇವಾಗ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಈ ಕೇಕ್ ಯಾವಾಗ ರೆಡಿ ಆಗುತ್ತೆ ಅಂತ. ಲೆಟ್ಸ್ ಸಿ. ಫೈನಲಿ ಕೇಕ್ ರೆಡಿ ಆಯಿತು. ಕೇಕಿಗೆ ಇವಾಗ ಡೆಕೋರೇಷನ್ ನಡೀತಾ ಇದೆ. ನಮ್ಮ ಖುಷಿ ನೋಡಿ, ಅವಳಂತೂ ಮಲಗ್ತಾನೇ ಇಲ್ಲ ಫುಲ್ ಇವತ್ತು. ಅವ್ರ ಪಪ್ಪನ ಬರ್ಡೇ ಸೆಲೆಬ್ರೇಷನ್ ಅಂತ ಫುಲ್ ಆ್ಯಕ್ಟಿವ್ ಮೂಡಲ್ಲಿದ್ದಾಳೆ ಅವಳು ಇವತ್ತು. ಇವಾಗ ಕೇಕ್ ಡೆಕೋರೇಷನ್ ನಡೀತಾ ಇದೆ. ಫೈನಲಿ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಕೇಕ್ ರೆಡಿ. ಇವಾಗ 12 ಗಂಟೆ. ಅವರು ಭಾವನ ಎದ್ದೇಳಿಸಿ ಅವ್ರಿಗೆ ವಿಶ್ ಮಾಡೋಕ್ಕೆ ಅಂತ ಕೇಕ್ ತೊಗೊಂಡು ಖುಷಿ ಮತ್ತು ಕಾವ್ಯ ಇಬ್ಬರು ಹೋಗಿದ್ದಾರೆ. ಅವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ಚಂದ.